ಈ ನಡುವೆ ಹಂತಕ ವಿಶ್ವನ ತಾಯಿ ಕಣ್ಣೀರಿಟ್ಟಿದ್ದಾರೆ. ನನ್ನ ಮಗ ತಪ್ಪು ಮಾಡಿದ್ದಾನೆ, ಶಿಕ್ಷೆ ಆಗಬೇಕು. ಅವನಿಂದಾಗಿ ನನ್ನನ್ನು ಬಾಡಿಗೆ ಮನೆಯಿಂದ ಹೊರ ಹಾಕಿದ್ದಾರೆ. ನಾನಿವಾಗ ಹೋಟೆಲ್ನ ಅಡುಗೆ ಮನೆಯಲ್ಲಿ ವಾಸವಾಗಿದ್ದೀನಿ. ಅವನಿಂದಾಗಿ ನಮ್ಮ ಮಾನ ಮರ್ಯಾದೆ ಎಲ್ಲವೂ ಕೂಡ ಹೋಗಿದೆ. ತಪ್ಪು ಮಾಡಿದ್ದಾನೆ, ಶಿಕ್ಷೆ ಆಗಲಿ. ಅವನನ್ನು ನೋಡೋದಕ್ಕೆ ಕೂಡ ನಾನು ಹೋಗಲ್ಲ ಅಂತ ತಾಯಿಯವರು ಪಬ್ಲಿಕ್ ಟಿವಿಗೆ ಆರೋಪಿ ವಿಶ್ವ ತಾಯಿ ಶ್ವೇತಾ ಅವರು ಹೇಳಿದ್ದಾರೆ. ಅಂಜಲಿ ಹತ್ಯೆ ಇಡೀ ರಾಜ್ಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಹೆಣ್ಮಕ್ಳಿಗೆ ದೌರ್ಜನ್ಯದ ಬಗ್ಗೆ ಯಾರೂ ಸಹಿಸಲಕ್ಕಾಗ್ತಾ ಇಲ್ಲ. ಈಗ ಒಂದು ಕಡೆ ಆರೋಪಿ ವಿಶ್ವ ಪೊಲೀಸರ ವಶಕ್ಕಿದ್ದಾನೆ. ನಮ್ಮ ಜೊತೆ ಆರೋಪಿಯ ತಾಯಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಿಮ್ಮ ಮಗ ಇಂಥ ಒಂದು ಪ್ರಕರಣದಲ್ಲಿ ಭಾಗಿಯಾಗಿ ಈಗ ಹಾಸ್ಪಿಟಲ್ ಸೇರಿದ್ದಾನೆ, ಒಂದು ಕಡೆ ಕೊಲೆ ಮಾಡಿದ್ದಾನೆ, ಹೇಗೆ ಅವ ಮಾಡೇನ್ರಿ, ಅವನ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾನ್ರಿ. ಹೆಂಗಿದ್ದಮ್ಮ ನಿಮ್ಮ ಮಗ ನಿಮ್ಮ ಜೊತೆ ಹೆಂಗಿದ್ದ? ಅವನದು ಆತನ ಕ್ಯಾರೆಕ್ಟರ್ಗಳು ಹೆಂಗಿತ್ತಮ್ಮ ನೀವು ನೋಡಿದ್ರೆ? ಈಗ ಮೊದಲೆಲ್ಲ ಚಲೋ ಇದ್ದಾರಿ, ಈಗ ಒಂದು 4-5 ವರ್ಷಕ್ಕಂದ್ರೆ ಹದಗೆಟ್ಟು ಬಿಟ್ಟನ್ರಿ. ಏನು ಕಾರಣಮ್ಮ ನಿಮ್ಮ ಮಗ ಹಂಗಾಗಕ್ಕೆ ಏನು ಕಾರಣ? ಮೊದ್ಲು ಹಂಗೆಲ್ಲ ಚಲೋ ಇದ್ದಾರಿ. ಈಗ ಯಾವಾಗ ಕೆಲಸ ಬಿಟ್ಟು ಮನ್ಯಾಗ ಕುಂತ ನೋಡ್ರಿ, ಕೆಲ್ಸಕ್ಕೆ ಹೋಗೋದು ಬಿಟ್ಟಾರಿ. ಹೋಗ್ಲಿ ಬಿಡ ಅಂತಂದು ನಾ ಸುಮ್ಮನೆ ಇದ್ದಾರೆ. ನಾವ ದುಡ್ದು ಎಲ್ಲ ಹಾಕ್ತಿದ್ವಿ ರೀ. ಈಗ 6 ತಿಂಗಳಾದ ಮನೆ ಬಿಟ್ಟ ಹೋಗಿದ್ದಾರೆ. ಹೋಗ್ಲಿ ಬಿಡ, ಇಲ್ಲೇ ದುಡಿಲಿಲ್ಲ ಅಂದ್ರೆ ಎಲ್ಲರೂ ದುಡ್ಕೊಂಡು ತಿಂದು ಚಲೋ ಇರ್ತಾನ ಅಂತಂದು ನಾ ಸುಮ್ಮನೆ ಬಿಟ್ಟೆ ರೀ. ಏನು ಕೆಲಸ ಮಾಡ್ತಿದ್ದ? ಫಸ್ಟ್ ಇಲ್ಲೇ ಹೋಟೆಲ್ ಕೆಲ್ಸಕ್ಕೆ ಹೋಗ್ತಿದ್ದಾರೆ. ಅವ್ನು ಹೋಟೆಲ್ ಕೆಲ್ಸಕ್ಕೆ ಹೋಗ್ತಿದ್ದಾರೆ. ಏನು ಎಷ್ಟನೇ ಕ್ಲಾಸ್ ಓದಿದ್ದ ವಿಶ್ವ? ಎಷ್ಟನೇ ಕ್ಲಾಸ್ ಓದಿದ್ದ? 9ನೇ ತಾರೀ 9ನೇ ಕ್ಲಾಸ್ ಓದಿದ್ದ. ಹೆಂಗಿದ್ದ ಮೊದಲಿಗೆ? ಏನು ಚೆನ್ನಾಗಿದ್ದ? ಅಂದರೆ ಈ ರೀತಿಯಾದ ಒಂದು ಮನಸ್ಥಿತಿ ಹೆಂಗೆ ಬಂತು, ಹೆಂಗೆ ಚೇಂಜ್ ಆದ್ನಂತ? ಹೆಂಗೆ ಚೇಂಜ್ ಆದ ಅಂದ್ರೆ ನಮಗೂ ಗೊತ್ತಿಲ್ಲ ರೀ. ಫಸ್ಟ್ ಎಲ್ಲ ಹಂಗೆಲ್ಲ ಚಲೋ ಇದ್ದಾರೆ. ನಮಗೇನು ಸರದ್ ನಿಂದ್ರ ಅಂತಿದ್ದಿಲ್ಲ ರೀ. ಒಂದು ದಿವಸ ಏನು ಬೆಗಳಾಗಿಗಳ ಏನು ಇಲ್ಲ, ಒಟ್ಟು ಸರದ್ ಅಂತಿದ್ದಿಲ್ಲ. ಈ ಘಟನೆಗೆ ಮುಂಚೆ ಅಥವಾ ಘಟನೆ ಆದ್ಮೇಲೆ ಏನಾದ್ರು ನಿಮ್ಮ ಜೊತೆ ಮಾತಾಡಿದ್ನ ಅಥವಾ ಏನಾದ್ರು ಹೇಳಿದ್ನಾ? ನಮ್ಮ ಮುಂದೆ ಏನು ಹೇಳಿಲ್ಲ ರೀ. ಮದ್ವೆ ಆಗ್ತೇನಂತ ಅಷ್ಟೇ ಅಂದಿದ್ದಾರೆ. ಅವರಿಬ್ಬರು ಲವ್ ಮಾಡ್ತಿದ್ರ? ಅವರಿಬ್ಬರು ಲವ್ ಮಾಡ್ತಿದ್ದಾರೆ. ಏನೋ ವಿಶ್ವ ಮೈಸೂರಾಗ ಇಬ್ಬರು ಇದ್ರು, ಸೊ ಆಕಿ ಬಿಟ್ಟು ಬಂದಿದ್ಲು, ಅದಕ್ಕೆ ಕೊಲೆ ಮಾಡಿದ್ನಂತ. ನಮಗೆ ಅದೇನು ಗೊತ್ತಿಲ್ಲ ರೀ. ಹಾಂ, ಈಗ ಮೈಸೂರಿಂದ ಬರತ್ನಾಗ ನಿಮಗೇನಾದ್ರು ಫೋನ್ ಮಾಡಿದ್ನ? ಇಲ್ಲಿ ಬಂದು ಭೇಟಿಯಾಗಿದ್ನ? ನಮಗೇನು ಭೇಟಿಯಾಗಿಲ್ಲ ರೀ. ಈಗ 1 ತಿಂಗಳು ಅದು ಫೋನ ಮಾಡಿಲ್ಲ ರೀ. ಫೋನ್ ಮಾಡಿಲ್ಲ. ನಾನು ಇಬ್ಬರು ಚಲೋ ಇರ್ಬೋದು ಬಿಡ, ಮದುವೆ ಮಾಡ್ಕೊಂಡು ನಮಗೆ ಎದಕ್ಕೆ ಬೇಕಾ? ಫೋನ್ ಮಾಡ್ತಾನೆ ಬಿಡ, ಇವತ್ತಿಲ್ಲ ನಾಳೆ ಅಂತ ನಾ ಸುಮ್ಮನೆ ಅದೇ. ಈಗ ವಿಶ್ವ ಇಂಥ ಕೊಲೆ ಮಾಡಿ ಈಗ ಹಿಂಗಾಗಿದೆ, ನಿಮ್ಮ ಮಗನ ಎನ್ಕೌಂಟ್ರ್ ಮಾಡ್ಬೇಕಾಗಿ ಈಗ ಅಂತಂದ್ರೆ ನೀವೊಬ್ಬ ತಾಯಿಯಾಗಿ ಏನು ಹೇಳ್ತೀರಮ್ಮ? ಕೋರ್ಟ್ ಏನು ತೀರ್ಮಾನ ಕೊಡ್ತೈತೆ ಅದನ್ನು ಅನುಭವಿಸ್ಲಿ ರೀ. ಒಂದು ಹೆಣ್ಣಾಗಿ ಒಂದು ಹೆಣ್ಣಿಗೆ ನ್ಯಾಯ ಸಿಗ್ಲ ಅಂತ ಹೇಳ್ತೀರಿ ನೀವು? ಅವ್ರಿಗೆ ನ್ಯಾಯ ಸಿಗ್ಲ ಅಂತೇನ್ರಿ ಸರ್. ಆದ್ರೆ ಅವ್ರಿಗೆ ಮನಿಗಿನಿ ಎಲ್ಲ ಸಿಕ್ತು ರೀ. ದುಡ್ಡು ಸಿಕ್ತು, ಮನೆ ಸಿಕ್ತು. ನಮಗೇನು ಸಿಗಲಿಲ್ಲ. ಇದ್ದ ಮಗನ ಕಳ್ಕೊಳೋದು ಆತ. ಹೌದ್ರಿ, ಇದ್ದ ಮಗ ಹಾಸ್ಪಿಟಲ್ಲಿ. ತಾಯಿ ನೋಡಿದ್ರೆ ಬೀದಿಗೆ ಬಂದಂಗೆ ಆತ್ರಿ. ಈಗ ಮನೆ ಖಾಲಿ ಮಾಡ್ಕೊಂಡು ತಾಯಿಗೆ ಬೀದಿಗೆ ಬಂದಂಗೆ ಆತ್ರಿ. ಈಗೆಲ್ಲ ಮಾನ ಮರ್ಯಾದೆಲ್ಲ ಹೋದಂಗೆ ಆತ್ರಿ. ಈಗ ಇಡೀ ಜಗತ್ತಿಗೆ ಗೊತ್ತಾಗೈತಿ, ಇಡೀ ನಮ್ಮ ಮನ್ತನ ರಿಲೇಷನ್ ಎಲ್ಲರಿಗೂ ಗೊತ್ತಾಗೈತಿ. ಅವ್ರಿಗೆಲ್ಲ ಅದನ್ನು ಸಿಗ್ತದೆ, ನಮಗೇನು ಸಿಗ್ತದೆ? ಇದ್ದ ಮಗನೂ ಕಳ್ಕೊಂಡಂಗೆ ಆತು, ಇತ್ತಾಗ ಮನೇನೂ ಇಲ್ದಂಗೆ ಆತು. ನಾವು ನಿಮ್ಮ ಮನೆಗೆ ಹೋಗಿದ್ವಿ, ಅಲ್ಲಿಯೂ ಕೂಡ ನಿಮ್ಮ ಪರಿಸ್ಥಿತಿ ನೋಡಿದ್ವಿ. ಇನ್ನು ನಿಮ್ಮ ಮಗನಿಂದ ನಿಮ್ಗೆ ಇಂಥ ಸಂಕಷ್ಟ ಬಂತಲ್ಲ ಅಂತ ನಿಮ್ಮನ್ನು ಮನೆ ಖಾಲಿ ಮಾಡಿಸ್ತಿದ್ದಾರೆ, ನಿಮ್ಮೊಂದು ನೆಲೆ ಇಲ್ದಂಗೆ ಆಯಿತು ಅಂತ. ಜೀವನ ಈಗ 3 ದಿವಸದಾಗಂದ್ರೆ ಜೀವನ ಬೇಜಾರಾಗ್ಬಿಟ್ಟೈತ್ರಿ. ಇದ್ದು ಪಾಲಿಗೆ ಸತ್ತಂಗ ರೀ. ಈಗ ನಮಗೆ ನೋಡಿದ್ರೆ ಮನೆಗೆ ಯಾರು ಇಲ್ರಿ, ಇರ್ದ ನಾವು ಒಬ್ರ ರೀ ಮನೆಗೆ ಇರಿದ್ರೆ. ಈಗ ನಮಗೂ ಯಾರೋ ಹಿಂದೆ ಮುಂದೆ ಇಲ್ರಿ. ನಮ್ಮ ಅಣ್ಣ ತಮ್ಮರು ಯಾರು ಇದ್ದರು, ಅವರು ಇದ್ದು ಇಲ್ದಂಗೆ ಪಾಲಿಗೆ ಎಲ್ಲರೂ ಸತ್ತಂಗ ರೀ. ಚಲೋ ಇದ್ದಾಗ ಎಲ್ಲರೂ ಬರ್ತಾರೆ, ಕೆಟ್ಟಾದ್ಮೇಲೆ ಯಾರೂ ಬರ್ದಿಲ್ಲ ರೀ. ಎಷ್ಟು ಜನ ಮಕ್ಕಳಮ್ಮ ನಿಮಗೆ? ಎಷ್ಟು ಜನ ಮಕ್ಕಳು? ನಮ್ಗೆ ಒಬ್ಬನ ಅದಾನ ರೀ. ಒಬ್ಬನೇ ಗಂಡು ಮಗ? ಯಾರು ಇಲ್ರಿ. ಈ ಕೊನೆಯದಾಗಿ ಏನು ಹೇಳ್ತೀರಮ್ಮ ನೀವು? ನಿಮಗೆ ದುಃಖ ಇದೆ, ನಿಮ್ಮ ಮಗನೊಂದು ಕಳ್ಕೊಂಡಿದೆ, ಆದರೆ ಒಂದು ಹೆಣ್ಮಗಳನ್ನು ಕೂಡ ಕೊಲೆ ಮಾಡಿದ್ದಾನೆ. ಸೊ ಇದನ್ನು ಕೊನೆಯದಾಗಿ ಏನು ಹೇಳ್ತೀರಿ? ಮಂದಿ ನೋಡ್ರಿ ಚುಚ್ಚಿ ಮಾತಾಡ್ತಾರೆ ಮನೆ ಕಡೆ, ಸಹಿಸ್ಕೊಳಕ್ಕೆ ಆಗೋದಿಲ್ಲ ರೀ. ನಾವು ಮನೆ ಖಾಲಿ ಮಾಡ್ತೇವೆ ರೀ, ಇಲ್ಲ ನಂಗಿಲ್ಲ. ನಮ್ಮ ಮನೆ ಸಿಕ್ಕಿದ ಮೇಲೆ ನಮ್ಮ ಮನೆ ಖಾಲಿ ಮಾಡ್ತೇನೆ, ಆದರೆ ಈ ಊರಾಗ ಇರೋದಿಲ್ಲ ರೀ. ಮಗನಿಂದ ಇಂಥ ಪರಿಸ್ಥಿತಿ ನಿಮಗೆ ಬಂತಲ್ಲ, ಮಗ ನಿಮ್ಗೆ ಆಸರೆ ಆಗ್ಬೇಕಿತ್ತು, ನಿಮಗೆ ದುಡ್ದು ಹಾಕ್ಬೇಕಿತ್ತು, ಅದನ್ನು ಮಾಡಲಿಲ್ಲ ನೀವು. ಮಗ ಆಸರೆ ಆಗ್ಬೇಕಿತ್ತು, ಇಲ್ಲ ನಂಗಿಲ್ಲ ರೀ. ಹಾಸ್ಪಿಟಲ್ಗೆ ಬಿದ್ದಾನೆ, ಇತ್ತಾಗ ನೋಡಕ್ಕೂ ಹೋಗಂಗಿಲ್ಲ, ಇತ್ತಾಗ ದುಃಖ ತಡೆಯಕ್ಕೂ ಹೋಗಂಗಿಲ್ಲ. ಪರಿಸ್ಥಿತಿ ಆ ತಾಯಿಗೆ ಬರ್ಬಾರ್ದು ಹಿಂಗೆ ಮಾಡ್ತಾನಂತ ಕನಸು ಬನಸೊಳಗೆ ಇದ್ದಿಲ್ಲ ರೀ. ನಾ ದೇವ್ರಿಗೆ ಬೇಡ್ಕೊತಿದ್ದೆ ರೀ. 6 ತಿಂಗಳು ಮನೆ ಬಿಟ್ಟು ಹೋದ್ರು, ಎಲ್ಲೇ ಇರಲಿ ನನ್ನ ಮಗ ನನಗೆ ದುಡ್ದು ಹಾಕೋದು ಬೇಡ, ಚಲೋತ್ನಂಗೆ ಇರಲಿ ಅಂತ ಅಂತಿದ್ದೆ ನಾನು. ಆದ್ರೆ ಈ ಪರಿಸ್ಥಿತಿ ತಂದಿರ್ತಾನಂತ ನಾನು ಕನಸು ಮನಸ್ಸೊಳಗೆ ಇದ್ದಿದ್ದಿಲ್ಲ ರೀ. ಹೋಗಿದ್ದಿಲ್ಲ ರೀ ನಾ ಹಾಸ್ಪಿಟಲ್. ನನಗೆ ಪೊಲೀಸರು ಬ್ಯಾಡ ಅಂದಾರ ನೋಡಕ್ಕೆ. ಬ್ಯಾಡ ಅಂದಾರ?
ಈಗ ನೀವು ಪೊಲೀಸರು ಏನಾದರೂ ನಿಮ್ಗೆ ಭೇಟಿ ಆದ್ರೆ ಇದು ಮಾಡಿದ್ರೆ ನಮಗೇನು ಭೇಟಿಯಾಗಿಲ್ಲ ರೀ ಹಂಗೆ ಏನಾರು ಇದ್ದಾಗ ಫೋನ್ ಮಾಡ್ತೇನೆ ಅಂತ ಇಷ್ಟ ಅಂತಾರೆ. ಇದು ಒಂದು ನೊಂದ ಒಂದು ವಿಶ್ವನಾಥ್ ತಾಯಿಯ ಕಣ್ಣೀರಿನ ಮಾತು. ಕ್ಯಾಮರಾಮನ್ ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.